ಸರ್ ಅವ್ರು ಕಟ್ಟೆಪುರ ಮೂಲತ ಕಟ್ಟಾಪುರದವರು ಶ್ರೀರಾಮ್ ಚುಂಚಿನಗಡ್ಡೆ ಹತ್ರ ಅವ್ರು ಫುಲ್ ಲಾಸ್ ಆಗಿ ಇದ್ ಮಾಡಿ ಅಕ್ಕರ ಸಂಬಂಧ ಆಗಿರೋದ್ರಿಂದ ಅಕ್ಕಪಕ್ಕ ಮನೆಯವ್ರು ಹೇಳಿ ಅವ್ರ ಸಂಬಂಧಿಕರು ಇವ್ರು ಹಿಂಗೆ ಹಾಳಾಗಿ ಹೋಗ್ಬಿಟ್ರು ಈ ವೈನ್ ಇಟ್ಟಿಕರಿಲ್ಲ ಅಂತ ಕರ್ಕೊಂಡ್ಬಂದು ಫಸ್ಟ್ ನಾನು ಇದ್ ಬೀದಿಲಿ ಕುಂಬಾರ ಬೀದಿಲಿ ಮನೆ ಮಾಡಿಕೊಟ್ರು. ಅಲ್ಲಿಂದ ಕರ್ಕೊಂಡ್ಬಂದು ಬಾಡಿಗೆ ಕಟ್ಟಕ್ಕೆ ಇವ್ರಿಗೆ ಆಗಲ್ವಲ್ಲ ಅಂತ ಹೇಳಿ ಅವ್ರನ್ನ ಅಮ್ಮನ್ನ BCM ಹಾಸ್ಟೆಲ್ಗೆ ಸೇರಿಸಿ ದಿನಗೂಲಿ ನೌಕರಲ್ಲಿ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಅವರಿಗೆ ಡೈರಿಲಿ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಅವ್ರ ಯಜಮಾನಿಗೆ ಕೆಲಸ ಕೊಡಿಸಿ ಅವ್ರನ್ನ ಕರ್ಕೊಂಡ್ಬಂದು ಈ ಮನೆಯಲ್ಲ ಮಡಿಕೊಂಡು ನಾಯಕರಿಗೆ ತಪ್ಪು ಮಾಡದಿದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದೋದ್ರು ಬರ್ತದ 11:30 12 ಗಂಟೆ ರಾತ್ರಿ ತಿರ್ಗಿ ಬೆಳಗ್ಗೆ 5 ಗಂಟೆ ಪ್ರತಿದಿನ ಎದ್ದೋಗೋರು. ಯಾಕೆಂದ್ರೆ ನಾವು ದಿನಚರಿ ನಾನು 10 ವರ್ಷ ಈ ಮನೆಗೆ ಬೆಳಗ್ಗೆ 4 ಗಂಟೆಗೆ ಬಂದ್ರೆ ಸಂಜೆ 5 ಗಂಟೆಲಿ ಮನೇಲಿ ಹೋಗ್ತದ 10 ವರ್ಷದ ಕಾಲ. ಮೊದಲು ನಾನು ಪಾರ್ಟಿ ಲೀಡರ್ ಆದ್ರೂ ನಾವು ಟೌನಿಗೆ ಬಂದು ಸೇರ್ಕೊಂಡು ಪ್ರತಿದಿನ ಇಲ್ಲಿ ಬಂದು ಅವ್ರ ಆಚೆ ಕಡೆಗೆ ಹೋದ್ಮೇಲೆ ಹೋಗ್ತಿದ್ದು. ರಾಜಕಾರಣದಲ್ಲಿ ಹೋಯ್ತು. ಈಗ MP ಅವ್ರು ತಪ್ಪು ಮಾಡೋರು ಏನೋ ನಮಗೂ ಗೊತ್ತಿರೋದವ್ರು ಇದ್ರೆ ಸತ್ಯ ಸಾಬೀತಾದ್ರೆ ಅದಕ್ಕೆ ಯಾರಿಗೂ ಹೊಣೆಯಲ್ಲ. ಎಂತರ್ಗೂ ಕಾನೂನು ಬಿಟ್ಟದಲ್ಲ, ಕಾನೂನು ಏನ್ ಶಿಕ್ಷೆ ಕೊಡ್ತದೆ ಕೊಡ್ಲಿ. ಇವೆಲ್ಲ ಇದ್ ಮಾಡಿದ್ರಲ್ಲ HITR ಬಂದು ನೆನ್ನೆ ಇದ್ ಮಾಡ್ಕೊಂಡು ಹೋದ್ರಲ್ಲ, ಆಗ್ಲೂ ಅವಮ್ಮ ನಮಗೆ ತಿಳಿದ್ರ ಮಾಹಿತಿ ಪ್ರಕಾರ ಅವಮ್ಮನ ಹಿಂಸೆ ಕೊಟ್ಟು ಹೇಳಿಸ್ತವ್ರ ಹೊರ್ತು ಯಾವುದೇ ಕಾರಣಕ್ಕೂ ಅವಮ್ಮ ಈಗಲೂ ಅಳ್ತೈತಿ ಅಂತಲೇ ಎಲ್ಲಾರು ಹೇಳ್ತಿರೋದು. ಅವಮ್ಮನ ಪ್ರಶ್ನೆಗೆ ಮಾಡಿದಾಗ ಅಳ್ತೈತಿ. ಈಗ ನಾನ್ ಧೈರ್ಯವಾಗಿ ಹೇಳ್ಬಿಡ್ತೀನಿ ಅಂತ ಹೇಳಿಸ್ಬಿಟ್ರು, ಹತ್ತಿಸ್ಬಿಟ್ರು. ಈಗ ಅವ್ರಿಗೆ ಹತ್ತಿ ಇಳಿಯೋಕೆ ಹೋಯ್ತಾರೆ, ಬದುಕೋಕೆ ಹೋಯ್ತಾರೆ. ಈಗ ಅವಮ್ಮ ಸ್ಥಿತಿ ಆ ರೀತಿ ಆಗಿದೆ. ಅವ್ರ ಮಾವನ್ ಇಲ್ಲಿ ಇದೇ ಜಾಗದಲ್ಲಿ ಸತ್ತೋಗಿದ್ದ ಅವಯ್ಯ. ಅವ್ರ ಅಪ್ಪ ಅಮ್ಮನ ಮಾವನ್ ಕರ್ಕೊಂಡೋಗಿ ಅಲ್ಲೇ ಶ್ರೀರಾಮ್ಪುರದಲ್ಲಿ ದಪ್ಪನ್ ಮಾಡಿ ತಿಥಿ ಮಾಡಿಸಿ ಎಲ್ಲ ಮಾಡಿ ಕರ್ಕೊಂಬಂದು ಅವ್ರಿಗೆ ಹೊಟ್ಟೆ ಟಿಕೆಟ್ ಇಲ್ದರ್ನ ಕರ್ಕೊಂಬಂದು ಹೊಟ್ಟೆ ಕೊಡಿಸಿದ್ದೆ ತಪ್ಪು ಅನ್ನಂಗಿರೋ ಪ್ರಪಂಚದಲ್ಲಿ ಯಾರಿಗೂ ಒಳ್ಳೇದ್ ಮಾಡಕ್ಕಾಗಲ್ಲ. ನಾವು ಅವ್ರ ಕೈ ಕೆಳಗಡೆ ಅನ್ನ ತಿನ್ನತೀವಿ. ಈಗ ನಾವೇನು ನರಸೀಪುರಕ್ಕೆ ನಮ್ಮ ಅಪ್ಪನ ಒಂದು 500 ಎಕರೆ ಜಮೀನ್ ತಗೊಂಡು ಇಲ್ಲಿ ಜೀವನ ಮಾಡ್ತಲ್ಲ, ಅವ್ರು ಕೊಟ್ಟು ಜೀವನದಲ್ಲೇ ನಾವು ಕಾಲ ಮಾಡಿದೀವಿ. ಇವಾಗ್ಲೂ ಅವ್ರ ನೆರಳಲ್ಲೇ ಇರ್ತೀವಿ. ಏನ್ ಅಂತ ದುಡ್ಡಿ ಕೆಡೋದಲ್ಲ. ಕಾರ್ಯಕರ್ತರು ಅವ್ರ ಬೆಂಬಲವಾಗಿ ಇವತ್ತು ಈ ಜಿಲ್ಲೆ ಒಳಗೆ ಲಕ್ಷಾಂತರ ಜನ ಇದಾರೆ. ಯಾಕೆ ಅಂದ್ರೆ ಒಂದ್ ಕಾನೂನು ಕಾಪಾಡ್ಕೊಂಡು ಹೋಗ್ಬೇಕು. ಅವ್ರ ಒಪ್ಪಿನ ಬರಗಂಟ ನಾವು ಯಾರು ಏನು ಮಾತಾಡಬಾರ್ದು ಅಂತ ಒಂದ್ ಕಾರಣಕ್ಕೆ ತಲೆಬಾಗಿ ಸುಮ್ಮನಿದೀವಿ. ಯಾವುದೇ ಕಾರಣಕ್ಕೂ ರೇವಣ್ಣ ಅವರು ಈ ವಿಧದಲ್ಲಿ ಶಾಮೀಲಾಗಿಲ್ಲ. KR ನಗರದ ಅಮ್ಮನ ಕರ್ಕೊಂಡು ಹೋಗಿದ್ದು ಅವರ ದೊಡ್ಡಮ್ಮನ ಮಕ್ಕಳು, ಅವ ಅಮ್ಮನ ಅಕ್ಕನ ಮಕ್ಕಳು, ಅವ್ರ ಹೋಮ್ ಬ್ರದರ್ಸ್. ಅವ್ರು ಕರ್ಕೊಂಡೇ ಮಾಡಿಕೊಂಡಿದ್ರು. ಇದೇನ್ ರೇವಣ್ಣರಿಗೆ ಗಮನಕ್ಕೆ ಇಲ್ಲ, ನಾಯಕರ ಗಮನಕ್ಕೆ ಇಲ್ಲ ಮೇಡಮ್. ಆರೋಪ ಏನಕ್ಕೆ ಮಾಡ್ತಾರೆ? ಆರೋಪ ಇದು ಹಿಂಗೆ ಮಾಡ್ಸಕ್ ನಾನೇನು ಈಗ ನಾವೆಲ್ಲ ಸೇರಿ ಹೇಳಿದಾಗ ಅವೈ ಹೇಳ್ತದ. ಅವಯ್ಯಂಗ್ ಏನ್ ಗೊತ್ತು? ಅವಯ್ಯನ್ಗೆ ಏನು ಗೊತ್ತಿಲ್ಲ. ನಾವು ಮಾಡಿಕೊಟ್ಟಾಗ ಅವ್ರು ಹೇಳ್ತಾರೆ ದಯವಿಟ್ಟು ಇದು ಆಗ್ಬಾರ್ದಾಯ್ತು, ಮಾಡಿದಾರೆ. ದೇವ್ರಿದ್ದಾನೆ, ದೇವ್ರು ಅವ್ರು ಜಾಸ್ತಿ ದೇವ್ರು ನಿಮ್ ಕಾಲ ಮಾಡಿದ್ರು. ಅವ್ರು ಇದ್ ಮಾಡಿದ್ರೆ ದೇವ್ರಿಗೆ ಏನು ಅನ್ಯಾಯ ಆಗೈತೆ, ಅವ್ರಿಗೂ ಅದೇ ತರ ಅನ್ಯಾಯ ಆಗೈತೆ. ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾನೆ. ನಮಗೆ ನಂಬಿಕೆ ಇದೆ, ಕಾನೂನ್ ಮೇಲೂ ನಂಬಿಕೆ ಇದೆ, ನಮ್ಮ ನಾಯಕರ ಮೇಲೆ ನಂಬಿಕೆ ಇದೆ. ಕಾರ್ಯಕರ್ತರು ಅವ್ರ ಹಿಂಭಾಗದಲ್ಲಿ ಇದೀವಿ, ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಬಂದೇ ಬರ್ತಾರೆ. ಬಂದಾಗಿ ನಮ್ಗೆ ನಾಯಕರು ಏನ್ ಗೈಡೆನ್ಸ್ ಕೊಡ್ತಾರೆ ಆಮೇಲೆ ಅದ್ರ ಮುಖಾಂತರ ನಡೀತೀವಿ. ನಾವೆಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದೀವಿ. ಅವ್ರಿಲ್ಲ ಅಂತ ಯಾರು ಧೃತಿಗೆಟ್ಟಲ್ಲ. ಅವ್ರ ಮನೆ ಹತ್ರ ಇರ್ತೀವಿ. ಅವ್ರಿಗೆ ಬೆನ್ನೆಲುಬಾಗಿ ಲಕ್ಷಾಂತರ ಜನ ಕಾರ್ಯಕರ್ತರು ಈ ಜಿಲ್ಲೆಯಲ್ಲಿ ಇದ್ದಾರೆ, ಈ ತಾಲೂಕಲ್ಲಿ ಇದ್ದಾರೆ, ಇರ್ತಾರೆ, ಮುಂದೆ ಇರ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.